ಬಿಸಿ ಅನ್ನಕ್ಕೆ ಈ ರೀತಿ ರುಚಿ ರುಚಿಯಾಗಿರೋ ಟೊಮೆಟೊ ಬೇಳೆ ಸಾರು ಅಥವಾ ಟೊಮೆಟೊ ದಾಲ್ನ ತುಪ್ಪದ ಜೊತೆ ತಿಂತಿದ್ರೆ ಏನು ರುಚಿ ಅಂತೀರಾ? ನಮಸ್ಕಾರ ಎಲ್ರಿಗೂ, ಮಂಡ್ಯಕಾಯಿ ರುಚಿಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ತಡ ಮಾಡೋದನ್ನ ಇವತ್ತಿನ ಟೇಸ್ಟಿಯಾಗಿರೋ ರೆಸಿಪಿ ಟೊಮೆಟೊ ಬೇಳೆ ಸಾರು ಅಥವಾ ಟೊಮೆಟೊ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದರಲ್ಲಿ 1 ಕಪ್ ಬೇಳೆನ 3 ರಿಂದ 4 ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆ ಬೇಳೆಗೆ ನಾನು ಈ ರೀತಿ ದಪ್ಪಕ್ಕೆ 4 ಟೊಮೆಟೊನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ದಪ್ಪ ಟೊಮೆಟೊ ಹಾಕಾದ್ಮೇಲೆ ಇವಾಗ ಇದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿರೋ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವೆಲೆನ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇದಿಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ನಾನು ಇದನ್ನು 3 ರಿಂದ 4 ವಿಸಿಲಷ್ಟು ಕೊಟ್ಕೊಳ್ತೀನಿ. ನಾನಿಲ್ಲಿ ಬೇಯೋಕ್ಕೆ ಬರೀ 2 ಹಸಿರು ಮೆಣಸಿನ್ಕಾಯಿ ಮಾತ್ರ ಹಾಕಿದೆ. ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂತ ಅನಿಸಿದಾಗ ಖಾರಕ್ಕೆ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಕುಕ್ಕರ್ ವಿಸಿಲೆಲ್ಲ ಹೋದ್ಮೇಲೆ ಅದನ್ನು ತೆಗ್ದು ಈ ರೀತಿ ಬೆಂದಿದ್ದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಶರ್ ತಗೊಂಡು ನಾನಿಲ್ಲಿ ಅದನ್ನು ಎಲ್ಲ ಬೇಳೆ ಮತ್ತು ಟೊಮೆಟೊ ಎಲ್ಲ ಕಲಸೋ ರೀತಿಲಿ ಮ್ಯಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈ ಥರ ಸಾರು ಮಾಡೋಕ್ಕೆ ಜಾಸ್ತಿ ಟೈಮು ಹಿಡಿಯಲ್ಲ, ಮಸಾಲೆನೂ ಹಿಡಿಯಲ್ಲ. ತರಕಾರಿ ಇಲ್ದನಿದ್ದಾಗ ಬರೀ ಜಸ್ಟ್ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಕೂಡ ಈ ರೀತಿ ರುಚಿಯಾಗಿರೋ ಸಾರನ್ನ ಮಾಡ್ಬೋದು. ಸಿಂಪಲ್ ಫುಡ್ ಇಷ್ಟಪಡೋರಿಗೆ ಈ ರೀತಿಯಾದಂಥ ದಾಲ್ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಮಸ್ಕೊಂಡಾದಮೇಲೆ ಇದನ್ನು ಒಂದು ಕಡೆ ನಾನು ಕುದಿಯೋಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ನಾನಿಲ್ಲಿ ಕಾದಿರೋ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ತಕ್ಷಣ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಅದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇವಾಗ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ಒಣಮೆಣ್ಸಿನ್ಕಾಯೆಲ್ಲ ಹಾಕಿ ಜಜ್ಜಿರೋ ಬೆಳ್ಳುಳ್ಳಿನ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಹಾಕಿ 1-2 ಕಡ್ಡಿಯಷ್ಟು ಕರಿಬೇವೆಲೆನೂ ಹಾಕ್ಕೊಳ್ತೀನಿ. 2 ಚಿಟಿಕೆಯಷ್ಟು ನಾನಿಲ್ಲಿ ಹಿಂಗನ್ನ ಕೂಡ ಸೇರಿಸ್ಕೊಳ್ತೀನಿ. ಹಿಂಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಅರ್ಧ ಚಮಚದಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಫ್ರೈ ಆಗಬೇಕಾದ್ರೆ ಇವಾಗ ಇದಕ್ಕೆ ನಾನು ಒಂದು ಚೂರನ್ನ ನೀರನ್ನ ಬೆರೆಸ್ಕೊಂಡು 1 ನಿಮಿಷ ಇದನ್ನು ನಾನು ಕುದಿಸ್ಕೊಳ್ತೀನಿ. ನಾನಿಲ್ಲಿ ಎಣ್ಣೆ ಕಮ್ಮಿ ಹಾಕಿದ್ದೆ ಒಗ್ಗರಣೆಗೆ, ಅದಕ್ಕೋಸ್ಕರ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಅಡುಗೆ ಮಾಡಬೇಕಾದ್ರೆ ಎಣ್ಣೆ ಕಮ್ಮಿ ಬಳಸಬೇಕು ಅಂತೇಳಿ ನಾನಿಲ್ಲಿ ಎಣ್ಣೆ ಕಮ್ಮಿನೇ ಹಾಕ್ಕೊಂಡಿದ್ದೆ. ಈ ರೀತಿ ಒಗ್ಗರಣೆ ಆದಮೇಲೆ ಕುದೀತಾ ಇರೋ ಸಾರಿಗೆ ನಾನು ಇದನ್ನು ಒಗ್ಗರಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮೆಟೊ ಬೇಳೆ ಸಾರು ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇರೋಂತೂ ಏನು ಸಖತ್ತಾಗಿರುತ್ತೆ ಅಂತೀರಾ. ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಆಗಲೇ ಬೇಳೆ ಬೇಯಬೇಕಾದ್ರೂ ಕೂಡ ಉಪ್ಪು ಹಾಕಿದೆ. ಇವಾಗ ನೀರು ಹೆಚ್ಚಿಸಿದ್ದೆ ಅಂತೇಳಿ ಮತ್ತೆ ಉಪ್ಪು ಹಾಕಿದ್ದೀನಿ. ಒಂದೇ ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಈ ಥರ ಟೊಮೆಟೊ ಬೇಳೆ ಸಾರು ಅಥವಾ ಟೊಮೆಟೊ ದಾಲ್ನ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.